ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮದರಾಸಿ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಮದರಾಸಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಮದರಾಸಿ ಮೂವಿಯು ತೆಲುಗಿನಲ್ಲಿ ಬಿಡುಗಡೆ ಹೊಂದಿದೆ ಮತ್ತು ತಮಿಳಿನಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಮತ್ತು ಹಿಂದಿಯಲ್ಲಿ ಕೂಡ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು ಮತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿದೆ ಅಂತ ಕೂಡ ಹೇಳ್ಬೋದು ಗಾಯ್ಸ್. ಮತ್ತು ಈ ಮದರಾಸಿ ಮೂವಿಯು ಬಜೆಟ್ ನೋಡೋದಾದರೆ ಸುಮಾರು 8 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 28.5 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮದರಾಸಿ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಹೀರೋ ಏನು ಮಾಡ್ತಾನೆ ಅಂತಾರೆ, ಒಂದು ಆಫೀಸನ್ನು ಓಪನ್ ಮಾಡಿರ್ತಾನೆ. ಅಂತಾರೆ ಹೀರೋ ಮತ್ತು ವಿಲನ್ ಇವರಿಬ್ಬರು ಕೂಡ ಒಂದು ಪಾರ್ಟ್ನರ್ ಆಗಿರ್ತಾರೆ ಗೈಸ್. ಆ ಪಾರ್ಟ್ನರಲ್ಲಿ ಏನು ಮಾಡ್ತಾರೆ ಅಂತಾರೆ, ಇವನು ಒಂದು ಹ್ಯಾಕನ್ನು ಮಾಡ್ತಾ ಇರ್ತಾನೆ. ಅಂತಾರೆ ಒಂದು ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡೋದಾಗಿರ್ಬೋದು ಮತ್ತು ಹಲವಾರು ಬಿಲ್ಡಿಂಗ್ಗಳಲ್ಲಿ ಕಂಪ್ನಿಗಳಿರ್ತಾವಲ್ಲ ಅದನ್ನು ಕೂಡ ಹ್ಯಾಕನ್ನು ಕೂಡ ಮಾಡ್ತಾಯಿರ್ತಾರೆ ಮತ್ತು ಸರ್ವರನ್ನು ಕೂಡ ಡೌನ್ ಮಾಡ್ತಾ ಇರ್ತಾನೆ. ಅವಾಗ ಏನು ಮಾಡ್ತಾರೆ, ಅಲ್ಲಿ ಹೀರೋಯಿನ್ ಕೂಡ ಎಂಟ್ರಿಯನ್ನು ಕೊಡ್ತಾರೆ ಗೈಸ್. ಆ ಹೀರೋಯಿನ್ ಎಂಟ್ರಿಯನ್ನು ಕೊಟ್ಟಾಗ ಏನಾಗುತ್ತೆ, ಆ ಹೀರೋ ಮಧ್ಯೆ ಹೀರೋಯಿನ್ ಮಧ್ಯೆ ಇಬ್ಬರು ಕೂಡ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆ ಲವ್ ಸ್ಟೋರಿ ಸ್ಟಾರ್ಟ್ ಆದಾಗ ಏನಾಗುತ್ತೆ, ತಿರ್ಗಾ ಕೂಡ ಇವರಿಬ್ಬರು ಕೂಡ ಒಂದು ರಿಲೇಷನ್ಶಿಪ್ಗೆ ಹೋಗ್ತಾರೆ. ಮತ್ತು ಈ ಮದರಸ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಾಕಾತಾಗಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಕನ್ನಡದಲ್ಲಿ ಕೂಡ ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ OTT ರಿಲೀಸ್ ಡೇಟ್ ಇನ್ನೂ ಕೂಡ ಬಿಡುಗಡೆ ಕೂಡ ಮಾಡಿಲ್ಲ ಅಂತ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು ಥಿಯೇಟ್ರಲ್ಲಾಗಿರ್ಬೋದು ಮತ್ತು ಹಲವಾರು ತಮಿಳಲ್ಲಾಗಿರ್ಬೋದು ಮತ್ತು ತೆಲುಗಿನಲ್ಲಾಗಿರ್ಬೋದು ಸದ್ದು ಮಾಡ್ತಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆ ಬಂದಿದೆ ಅಂತ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮದರಸ ಮೂವಿಯು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯನ್ನು ಸಾಕಾತಾಗಿ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್.